ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿನೈಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ನಲ್ಲಿ ಉದ್ದಿನ ವಡೆ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ರೆಡಿಮೇಡ್ ಉದ್ದಿನ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಮಮ್ಮಿ ನನಗೆ ಉದ್ದಿನ ಹಿಟ್ಟು ಮಾಡಿ ಕಳಿಸಿದ್ರು, ಸೊ ಹಾಗಾಗಿ ಉದ್ದಿನ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇದು ಯಾವುದೇ ಗಂಟಿಲ್ದೇಗಿರೋ ರೀತಿಯಲ್ಲಿ ನಾವು ತೆಗೆದುಕೊಳ್ಬೇಕು. ಹಾಗೆಯೇ ಇಲ್ಲಿ ನಾನು ರವೆನ ತೊಗೊಳ್ತಿದ್ದೀನಿ. ಚಿರೋಟಿ ರವೆನೂ ಯೂಸ್ ಮಾಡ್ಬೋದು, ಉಪ್ಪಿಟ್ಟು ರವೆನೂ ಯೂಸ್ ಮಾಡ್ಬೋದು. ಇದನ್ನು ಇವಾಗ ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಉಪ್ಪನ್ನು ಕೂಡ ಇದಕ್ಕೆ ನಾವು ಯಾವ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀವಿ ಅಂತ ಅಳತೆ ಪ್ರಮಾಣದಲ್ಲೇ ಹಾಕ್ಕೊಳ್ಬೇಕಾಗತ್ತೆ, ಏಕೆಂದರೆ ಇದು ರೆಡಿಮೇಡ್ ಹಿಟ್ಟಾಗಿರೋದ್ರಿಂದ. ಸೊ ಮೊಸರನ್ನು ನಾನು ಇಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಮೊದಲಿಗೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದು ನೀರು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪವಾಗಿ ಹಾಕ್ಕೊಂಡು ಹಿಟ್ಟು ಯಾವ ಹದಕ್ಕೆ ಬೇಕು ಅಂತ ನೋಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಮೆಂಟ್ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗಂಟಾಗ್ದಲೇ ಇರೋ ರೀತಿಯಲ್ಲಿ ನಾವು ಒಂದೇ ಮೆಥಡಲ್ಲಿ ಕಲಿಸ್ಕೊಳ್ತಾ ಹೋಗಬೇಕು. ಇವಾಗ ಕಲಿಸ್ಕೊಂಡಿದ್ದಾಗಿದೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಚೂರುಗಳು, ಈರುಳ್ಳಿ ಒಂದು ಸ್ವಲ್ಪ, ಶುಂಠಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಅದು ಈರುಳ್ಳಿ ಹಾಗೆಯೇ ಶುಂಠಿ ಬಾಯಿಗೆ ಸಿಕ್ಕಿದವಾಗ ಅದು ವೆರೈಟಿ ಆಫ್ ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ಕೂಡ ನಾನಿಲ್ಲಿ ಇವಾಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸೊ ಇದು ಕಲಿಸ್ಕೊಂಡಿದ್ದು ಆಗಿದೆ. ಈ ರೀತಿಯಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಒಂದು ಬಾಣಲೆನಲ್ಲಿ ನಾನಿವಾಗ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರುವಂಥ ಆಯಿಲ್ ಬಂದು ಸನ್ಫ್ಲವರ್ ಆಯಿಲು. ಸೊ ಇವಾಗ ಕೈಗೆ ಎಣ್ಣೆನ ಹಚ್ಕೊಂಡು ಈ ರೀತಿ ಒಂದು ಚಿಕ್ಕದಾಗಿ ಹೋಲನ್ನು ಮಾಡಿಕೊಂಡು ಎಣ್ಣೆ ಕಾದ ನಂತರ ಬಿಡೋದು. ಇದೇನೇ ಮೆಥಡು. ಸೊ ಇನ್ನೂ ಮೆಥಡು 2-3 ಥರ ಮೆಥಡಲ್ಲಿ ಮಾಡ್ತಾರೆ. ನಿಮಗೆ ಈಸಿ ಆಗುವಂಥ ಮೆಥಡಲ್ಲಿ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ನನಗೆ ಇದು ಈಸಿ, ಅದಕ್ಕೋಸ್ಕರ ನಾನು ಇದೇ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಮಳೆಗಾಲದಲ್ಲಿ ಚೆನ್ನಾಗಿ ಮಳೆ ಹೋಯ್ತಾ ಇರುತ್ತಲ್ವಾ, ಸಂಜೆ ಟೈಮಲ್ಲಿ ಆಗ ಮಾಡಿಕೊಡಿ ಮನೇಲಿ. ಯಾರೇ ಆದರೂ ತಿಂತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ 3 ಬಿಟ್ಟಿದ್ದೆ. ಯಾಕೆ ಅಂತಂದರೆ ಫಸ್ಟು ಒಂದು ರೌಂಡು ಎಣ್ಣೆ ಚೆನ್ನಾಗಿ ಕಾದಿದೆಯಾ ಎಲ್ಲ ನೋಡ್ಕೋಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಬಿಟ್ಟಿದ್ದೆ. ಸೊ ಇದರಲ್ಲಿ ಒಂದು 4 ಅಥವಾ 5 ಹಾಕ್ಬೋದು. ಸೊ ಇವಾಗ ನೋಡಿ ನೀವು ಇನ್ನೊಂದು ಬಾಣಲೆನಲ್ಲಿ ಕೂಡ ನಾನು ರೆಡಿ ಮಾಡಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ವಡೆ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ವಡೆ ಅಂತಂದರೆ. ಸೊ ನಮ್ಮನೇಲೂ ಎಲ್ರಿಗೂ ಇಷ್ಟ ಅಂತ ಹೇಳಿಬಿಟ್ಟು ನಾನು ಸಂಜೆ ಟೈಮಿಗೆ ಸ್ನ್ಯಾಕ್ಸಿಗೆ ಇದನ್ನು ರೆಡಿ ಮಾಡಿ ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ರೀತಿಯಲ್ಲೂ ನಾನು ನಿಮಗೆ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಟೀ ಮಾಡ್ತೀವಲ್ಲ, ಸೋಸೋದಿರುತ್ತಲ್ಲ, ಅದಕ್ಕೆ ಎಣ್ಣೆನ ನೀಟಾಗಿ ಸವರ್ಬಿಟ್ಟು ಈ ರೀತಿಯಾಗಿ ಎಣ್ಣೆನಲ್ಲಿ ಹಾಕಿದರೆ ಪಟ್ ಅಂತ ಬಿಟ್ಕೊಳ್ಳುತ್ತೆ. ಸೊ ಅಂದರೆ ಕೆಲವರಿಗೆ ಕೈಯಲ್ಲಿ ಬಿಡುವಾಗ ಎಣ್ಣೆ ಕೈಗೆ ತಾಗುತ್ತೆ ಅನ್ನೋ ಭಯ ಇರುತ್ತೆ. ಸೊ ಹಾಗಾಗಿ 2 ರೀತಿಯಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಎಲ್ಲ ಟೈಮ್ಗೂ ನೀವು ಹೋಟೆಲ್ಗೆ ಹೋಗಿ ವಡೆ ತಿನ್ಲಿಕ್ಕಾಗತ್ತಾ? ಸೊ ಒಂದೊಂದು ಸತಿ ಸಿಗುತ್ತೆ, ಒಂದೊಂದು ಸತಿ ಸಿಗೋದಿಲ್ಲ. ಸಂಜೆ ಟೈಮಿಗೆಲ್ಲ ಹೋದರೆ ಸಿಗೋದಿಲ್ಲ ಹೆಚ್ಚಿನದಾಗಿ. ಬೆಳಗ್ಗೆ ಹೋದವಾಗ ಸಿಗುತ್ತೆ. ಮತ್ತು ಈಗೆಲ್ಲ ಹೋಟೆಲಲ್ಲಿ ತಿನ್ನೋದು ಅನ್ಹೆಲ್ದಿ ಅಂತ ಕೂಡ ಹೇಳ್ತಾರೆ. ನಾನೇನು ತಿನ್ನಲ್ವಾ ಅಂತ ಕೇಳ್ತೀರಾ ಅನಿಸುತ್ತೆ. ಸೊ ನಾನು ತಿಂತೀನಿ ಕೂಡ, ಆದಷ್ಟು ಮನೇಲೇ ಪ್ರಿಪೇರ್ ಮಾಡಿ ನನಗೆ ಬಂದಿರೋ ರೀತಿಯಲ್ಲಿ ನಾನು ಮಾಡಿಕೊಂಡು ತಿಂತೀನಿ ಅಂತ ಹೇಳ್ಬೋದು. ಸೊ ಇದನ್ನೊಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡಿದ್ದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಲೈಕ್ ಕಮೆಂಟ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ಬ್ಲಾಗ್ನ